ನೋಡಿ ವೀಕ್ಷಕರೇ, ಇದು ಎತ್ತಿಲ ನಾಲಿಗೆನೇ ಗಿಡ. ಈ ಭೂಮಿ ಒಳಗಿಂದ ಬೇರು ಮಾತ್ರ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಒಂದು ಸ್ಪೂನು ಬಾಯಿಗೆ ಹಾಕ್ಕೊಂಡು ಮೇಲೆ ಬಿಸಿನೀರು ಕುಡಿದ್ರೆ 21 ದಿನದಿಂದ 42 ದಿನದೊಳಗೆ ಯಾವುದೇ ಬಿ ಪಿ ಇದ್ರೂ ಕ್ಲಿಯರ್ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ಕೆಂಪು ಉತ್ತರಾಣಿ ಗಿಡ. ಒಂದಿಷ್ಟನ್ನ ತಗೊಂಡು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅಗದು ನುಂಗಿ ನೀರು ಕುಡಿದ್ರೆ ನೀವು ಇರೋ ಗಂಟ್ಲು ಅಲ್ಲೂ ಬೆಳೆಲ್ಲ, ಅಲ್ಲೂ ಗಟ್ಟಿಯಾಗುತ್ತೆ. ನೋಡಿ ವೀಕ್ಷಕರೇ, ಇದ್ರ ಹೆಸರು ನಾಗದಾಳಿ ಗಿಡ ಅಂತ. ಇದು ಮನೆ ಅಕ್ಕಪಕ್ಕ ಇಟ್ಕೊಂಡ್ರೆ ಮಕ್ಕಳಿಗೆ ಸಂದಂತ ಆದರೆ, ಗದ್ಮರೆ ಅಂತ ಆದರೆ, ಮಾಮೂಲಿ ಸ್ಲೋ ಕೊಡ್ದಿರೋರಿಗೆ ಎಷ್ಟೇ ವರ್ಷದ ಸ್ಲೋ ಕೊಡ್ದಿದ್ರು ಅವ್ರ ನರ ಎಲ್ಲ ಸ್ಟ್ರೆಂತ್ ಕಡಿಮೆ ಆಗಿದ್ರೆ ಇದನ್ನು ಕಷಾಯ ಮಾಡ್ಕೊಂಡು ಡೈಲಿ ಅರ್ಧ ಲೋಟ ನೀರು ಕುಡ್ಕೊಬಂದರೆ ಅವ್ರಿಗೆ ನಾರ್ಮಲ್ ಸ್ಟೇಜಿಗೆ ಬರ್ತಾರೆ. ಇದು ತಾವಸದ ಗಿಡ ಅಂತ. ಈ ಗಿಡದ ನಾರು ಕಿತ್ಕೊಂಡು ಈ ಮದ್ದಿಣ ಅಂತ ಬರ್ತಾರಲ್ಲ, ಹೆಣ್ಮಗಳಾದರೆ ಎಡಗಡೆ, ಗಂಡು ಮಗಳಾದರೆ ಬಲಗಡೆ ಕಟ್ಗೆ ಬಂದು 1 ಗಂಟೆ ಆದಮೇಲೆ ಅದು ಇದ್ದರೆ ಫುಲ್ ಗಾಯ ಆಗುತ್ತೆ, ಇಲ್ಲ ಅಂದರೆ ಹಂಗೆ ಇರುತ್ತೆ. ಇದು ಮದ್ದಿಡ್ಗೆ. ವೀಕ್ಷಕರ, ಇದ್ರ ಹೆಸರು ಸೂಲಿ ಗಿಡ ಅಂತ. ಯಾರಿಗೆ ಕಣ್ಣು ಮಂಜು ಯಾರ ಕಣ್ಣು ಫರೆ ಕೂತಿದೆ ಇದನ್ನು ಬೇರು ಕಿತ್ಕೊಂಡು ಒಂದು ಬಾಟ್ಲು ಕಟ್ಟಿ ಗಿರ್ಗಿರ್ ತಿರುದ್ರಲ್ಲಿ ಬೆಳಿಗ್ಗೆ ಒಂದು ನೀರು ಬರ್ತದೆ, ಆ ನೀರು ಕಣ್ಣಿಗೆ ಹಾಕಿದ್ರೆ ಕಣ್ಣು ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ. ಸೂಲಿ ಗಿಡ. ನೋಡಿ ವೀಕ್ಷಕರೇ, ಇದು ಲಕ್ಷ್ಮಣ ಫಲ. ಈ ಯಾವುದೇ ಕ್ಯಾನ್ಸರ್ ಇರಲಿ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜು ಡಾಕ್ಟ್ರು 3 ತಿಂಗಳಂತ ಹೇಳಿದ್ರು, ನಾನು 3 ವರ್ಷ ಗ್ಯಾರಂಟಿ ಕೊಡ್ತೀನಿ ಅವ್ರ ಮೇಲೆ. ಇದನ್ನು ಎಲೆನ 20 ಎಲೆ ಹಾಕ್ಬಿಟ್ಟು 1 ಲೀಟ್ರ್ ನೀರು ಹಾಕಿ 1/4 ಲೀಟ್ರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ನೀರು ಕುಡಿದ್ರು ಕಡಿಮೆ ಆಗುತ್ತೆ. ಇದ್ರ ಹೂವು ಬರ್ತದೆ, ಆ ಹೂವು ಕುದಿಸ್ಬಿಟ್ಟು ಕುಡಿದ್ರು ಕಡಿಮೆ ಆಗುತ್ತೆ. ಹಣ್ಣು ಬರ್ತದೆ, ಹಣ್ಣು ತಿಂದ್ಬಿಟ್ಟು ಮಧ್ಯಾಹ್ನ ಗಂಟೆ ಊಟ ಮಾಡ್ದೇ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ನಿಂತ್ಕತ್ತೆ ಸರ್. ಅವತ್ತು ಮಾತ್ರ ಇದು ಕ್ಯಾನ್ಸರ್ ಅಂತ ಫುಲ್ ಕ್ಲಿಯರ್ ಆಗುತ್ತೆ. ಫಸ್ಟು ಸೆಕೆಂಡು ಎರಡೂ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ಕಾಡಲ್ಲಿ ಸಿಗುತ್ತೆ, ಚಿಟ್ಟುಂಡೆ ಗಿಡ ಅಂತ ಹೇಳ್ತಾರೆ. ಈ ಸೊಪ್ಪನ್ನೇ ಕಿತ್ಕೊಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಎಲ್ಲೂ ಉಳ್ಕಲ್ಲಿದೆ ಆ ಉಳ್ಕಲ್ಲಿಗೆ ಮಡಗಿದ್ರೆ ಎಲ್ಲ ಹುಳ ಸುರಿದೋಗುತ್ತೆ, ಅಲ್ಲೂ ಗಟ್ಟಿಯಾಗುತ್ತೆ. ನೋಡಿ ವೀಕ್ಷಕರೇ, ಇತರ ಹೆಸರು ಬಂಗರು ಬಳ್ಳಿ ನರಳೆ ಕುಡಿ ಅಂತ ಹೇಳ್ತಾರೆ. ಇದನ್ನು ಒಬ್ಬ ಮನೆಯವರಾಗ್ಬೋದು, ಮನಸ್ಸಾಗಿರ್ಬೋದು, ವಾರದಲ್ಲಿ 3 ದಿನ ಮೇಲೆ ಸುಲಿದ್ಬಿಟ್ಟು ಕೈಗೆ ಎಣ್ಣೆ ಸರ್ಕೊಂಡು ಮೇಲೆ ಸುಲಿದ್ಬಿಟ್ಟು ತುಪ್ಪದಲ್ಲಿ ಹುರಿದು ಬೆಳಗ್ಗೆ ಮೆಣಸಿಕಾಯಿ ಹಾಕಿ ಮಸಾಲೆ ಎಲ್ಲ ಐಟಮ್ ಹಾಕಿ ವಾರಕ್ಕೆ 2 ಸಲ 3 ಸಲ ಯಾರು ತಿನ್ಕೊ ಬರ್ತಾರೆ ಅವ್ರಿಗೆ ಜಲ್ಲು ಲೋಡ್ ಆಗುತ್ತೆ, ಕಾಲಕ್ಕೆ ಬರದಾಗಿರೋದು ಕಟ್ಕತ್ತದೆ, ಮಂಡಿ ನೋವು ಕ್ಲಿಯರ್ ಆಗುತ್ತೆ. ಇದು ಅಶ್ವಗಂಧ ಗಿಡ. ಗಂಡು ಮಗಂದು ಕೌನ್ಸಿಂಗು ಯಾರಿಗೆ ಕಡಿಮೆ ಇರ್ತದೆ, ಸ್ಟ್ರೆಂತ್ ಯಾರಿಗೆ ಕಡಿಮೆ ಇರ್ತದೆ, ಸುಸ್ತು ಸಂಕಟ ನಿಸ್ಸಕ್ತಿ ಯಾರಿಗಾಗುತ್ತೆ, ಗಂಡು ಮಗನಿಗೆ ಹಾಲಲ್ಲಿ ಕುದಿಸಿ ಡೈಲಿ ಸಾಯಂಕಾಲ ಒಂದು ಟೈಮ್ ಕುಡಿದ್ರೆ ಆ ಹುಡುಗ ಸ್ಟ್ರೆಂತ್ ಆಗ್ತಾನೆ. ಅದೇ ಹೆಣ್ಮಗಳ ಸಮಸ್ಯೆಯಲ್ಲಿ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ಕ್ಲಿಯರ್ ಆಗುತ್ತೆ. ಇಲ್ಲಿವರೆಗೆ ನಮ್ಮ ಅಲ್ಲಿ ಬೆಂಗಳೂರಿಂದ ಆಯುಷ್ ಟಿವಿ ಅವರು ಬಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು.